ಪೀಟರ್ ಸಿನಿಮಾ ಈಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ನೀವು ನೆಗೆಟಿವ್ ಶೇಡ್ಸ್ನಲ್ಲಿ ಕಾಣಿಸ್ಕೊಂಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಈ ಸಿನಿಮಾಲಿ ನಾನು ಸುಭಾಷ್ ಚಂದ್ರ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತದೆ. ಪಾರ್ಟ್ ಆಫ್ ದ ಸಕ್ಸಸ್ಸಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅದು ದೊಡ್ಡ ಖುಷಿ ಆಗ್ತದೆ ನನಗೆ. ಆಮೇಲೆ ಎಲ್ಲರಿಗೂ ರೀಚ್ ಆಗ್ತೀನಿ ಅನ್ನೋದ್ರಲ್ಲಿ ಭಾಳ ಖುಷಿ ಇದೆ. ಇದು ನಿಮ್ಮದು ಎಷ್ಟನೇ ಸಿನಿಮಾ ಜರ್ನಿ ಹೇಗಿತ್ತು? ನಂದು ಇದು 3ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ನಾನೇ ಪ್ರೊಡ್ಯೂಸ್ ಮಾಡಿದ್ದೆ. ನಾನು ಮತ್ತು ನನ್ನ ಫ್ರೆಂಡ್ ಭರತ್ ಅಂತ ಅವ್ರು ಪ್ರೊಡ್ಯೂಸ್ ಮಾಡಿ ಕಡಲ ತೀರದ ಭಾರ್ಗವ ಅಂತ ಮಾಡಿದ್ವಿ. ಅದರಲ್ಲೂ ನನಗೂ ಭರತ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಆ್ಯಕ್ಟಿಂಗ್ ಮೇಲೆ. ಆಮೇಲೆ ಸ್ವಲ್ಪ ಸಿನಿಮಾ ಲೆಂತಿತ್ತು ಅಂತ ಅಷ್ಟು ಇದಾಗಿಲ್ಲ. ಸೆಕೆಂಡ್ ಸಿನಿಮಾ ಯಾವ ಮೌನ ಮುರಳಿ ಕರೆಯಿತು ಅಂತ ಮಾಡಿದ್ದೆ. ಅದರಲ್ಲೂ ಗುಡ್ ರೆಸ್ಪಾನ್ಸ್ ಫಾರ್ ಮೈ ಆ್ಯಕ್ಟಿಂಗ್. ಆಮೇಲೆ ಇವಾಗ ಇದರಲ್ಲಿ ಸಣ್ಣ ಕ್ಯಾರೆಕ್ಟರ್ ಆದರೂ ಸಕ್ಸಸ್ನ ನೋಡ್ತಾ ಇದ್ದೀವಲ್ಲ, ಪೀಟರ್. ಸೊ ಅದರಲ್ಲಿ ಭಾರಿ ಖುಷಿ ಇದೆ. 3ನೇ ಸಿನಿಮಾ ಇದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಕೂಡ ಆ ಕ್ಯಾರೆಕ್ಟ್ರು ತುಂಬಾ ಹಿಡಿದಿಟ್ಕೊಳ್ಳುತ್ತೆ, ಜನರಿಗೆ ರಿಜಿಸ್ಟರ್ ಆಗ್ತಾ ಇದೆ, ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾರೆ. ನೀವು ಅಂದ್ಕೊಂಡಿದ್ದೀರ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಫೀಲ್ ಆಗ್ತಾ ಇದೆ ಈ ಒಂದು ಸಿನಿಮಾ ಬಗ್ಗೆ? ನನಗೆ ಭಾರಿ ಖುಷಿ ಇದೆ. ಯಾಕಂದರೆ ಇಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿರೋದೇ ಭಾರಿ ಖುಷಿ ಫಸ್ಟ್ ಆಫ್ ಆಲ್. ಆಮೇಲೆ ರೆಸ್ಪಾನ್ಸು ನೀವು ಹೇಳ್ದಂಗೆ ರೆಸ್ಪಾನ್ಸ್ ಸಿಗ್ತಾ ಇರೋದು ನನಗೆ ಇನ್ನೂ ಭಾರಿ ಖುಷಿ ಇದೆ. ಸೊ ಇನ್ನು ಮುಂದೇನೂ ನಾನು ಆರಾಮಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಗತ್ತೆ. ಆಮೇಲೆ ಎಲ್ಲರೂ ಇದನ್ನು ಗುರುತಿಸ್ತಾ ಇರೋದ್ರೆ ಏನಾದರೆ ನನಗೆ ಭಾರಿ ಖುಷಿ ಇದೆ. ಇನ್ನು ಈ ಸಿನಿಮಾದ ಶೂಟಿಂಗ್ ಬಗ್ಗೆ ಹೇಳೋದಾದರೆ, ಇದು ಕಂಪ್ಲೀಟ್ಲಿ ರೈನಿ ಸೀಸನಲ್ಲಿ ಒಂದು ರೀತಿಯಲ್ಲಿ ಕೂರ್ಗ್ನಲ್ಲಿ ಶೂಟ್ ಮಾಡಿರೋದು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಂದು ಎಕ್ಸ್ಪೀರಿಯನ್ಸ್ ನನಗೆ ಭಾರಿ ಇಷ್ಟ ಆಯಿತು. ಯಾಕಂದರೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಶೂಟಿಂಗಲ್ಲೂ ನಾನು ಮಳೆಯಲ್ಲೇ ಮಾಡಿರೋದು. ನನ್ನ ಫಸ್ಟ್ ಸಿನಿಮಾ, ಸೆಕೆಂಡ್ ಸಿನಿಮಾ, ಪೀಟರ್ ಸಿನಿಮಾಗೂ ನಾನು ಎಲ್ಲ ಮಳೆಯಲ್ಲೇ ಮಾಡಿರೋದು. ಸೊ ನನಗೆ ಅದು ಅಷ್ಟೊಂದು ಇದನ್ಸಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಅಂದರೆ ಅಲ್ಲಿ ನಮಗೆ ಶಾರ್ಟ್ಸ್ ಆಮೇಲೆ ಸೀನ್ಸ್ ತೊಗೊಬೇಕಾದ್ರೆ ಬ್ರೇಕ್ ಸಿಗತ್ತಲ್ಲ, ದಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಅಂದರೆ ಎಲ್ಲರ ಜೊತೆ ಕೂತ್ಕೊಂಡು ಇಂಟ್ರ್ಯಾಕ್ಷನ್ ಮಾಡೋದು, ದ ಕಾಮಿಡಿ ಬೇಸ್ ಇರುತ್ತೆ ಅಲ್ಲಿ. ಸೊ ಅದೆಲ್ಲ ಭಾರಿ ಖುಷಿ ಆಯಿತು. ಆಮೇಲೆ ನನಗೆ ಶೂಟಿಂಗಲ್ಲೂ ತುಂಬ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನನಗೆ ಸುಖೇಶ್ ಶೆಟ್ಟಿ ಅವರು ಟೈಮ್ ಕೊಡ್ತಾಯಿದ್ರು. ಆಮೇಲಿಂದ ನೀವು ಕ್ಲೀನಾಗಿ ರೆಡಿಯಾಗಿ ಅನ್ನೋರು. ಯಾಕಂದರೆ ಒಂದು ಹೊಸ ಆರ್ಟಿಸ್ಟ್ಗೆ ಬೇಕಾಗಿರೋದೇ ಅದು. ಏನು ಮಾಡ್ತಾರೆ, ಹೊಸ ಪ್ರೊಡಕ್ಷನ್ಸ್ ಹೌಸಲ್ಲಿ ಪಟ ನೀವು ಬನ್ನಿ, ಬೇಗ ಬನ್ನಿ, ಟೈಮ್ ಆಗುತ್ತೆ ಅಂತ ಆರ್ಟಿಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ. ಆ ಸೀನ್ ಮುಗಿಬೇಕು, ಇದನ್ನು ಮುಗಿಸ್ಬೇಕು, ಅದು ಜಾಸ್ತಿ ಕಾನ್ಸಂಟ್ರೇಟ್ ಅದ್ರ ಮೇಲೆ ಇರುತ್ತೆ. ಟೈಮ್ ಹೊಟ್ಟೋಗುತ್ತೆ, ದುಡ್ಡು ಇದಾಗ್ತಾ ಇದೆ, ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಸುಖೇಶ್ ಸರ್ರು ಟೈಮ್ ಕೊಟ್ಟು ನೀವು ಆರಾಮಾಗಿ ಮಾಡಿ ಅಂತಾರಲ್ಲ. ಒಂದು ಹೊಸ ಆರ್ಟಿಸ್ಟಿಗೆ ಬೇಕಾಗಿರೋ ಪ್ರೋತ್ಸಾಹನೇ ಅದು. ಇನ್ನು ಇನ್ ಫ್ಯೂಚರಲ್ಲಿ ಯಾವ ಥರ ಕ್ಯಾರೆಕ್ಟರನ್ನು ನೀವು ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವ ಥರ ಸಿಕ್ಕಿದ್ರೆ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಮಾಡ್ತೀನಪ್ಪ ಅನ್ನೋ ಫೀಲಿಂಗಲ್ಲಿ? ನಾನು ನೆಗೆಟಿವಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತಿದ್ದೀನಿ. ನನಗೆ ಕ್ಯಾರೆಕ್ಟರ್ ಮಾಡೋದಕ್ಕೂ ಇಬ್ಬಂದಿ ಇಲ್ಲ. ಬಟ್ ಕ್ಯಾರೆಕ್ಟರ್ಗೆ ವೆಯ್ಟೇಜ್ ಇರಬೇಕು ಅಷ್ಟೇ. ಅದು 1 ನಿಮಿಷ ಬರಲಿ ಸಿನಿಮಾಲಿ, 2 ನಿಮಿಷ ಬರಲಿ, ಇಲ್ಲ 20 ನಿಮಿಷ ಇರಲಿ, ಇಲ್ಲ ಫುಲ್ ಸಿನಿಮಾ ಇರಲಿ, ಕ್ಯಾರೆಕ್ಟರ್ಗೆ ವೆಯ್ಟೇಜ್ ಇದ್ದರೆ ನಾನು ಯಾವ ಪಾತ್ರ ಆದರೂ ಮಾಡೋಕ್ಕೆ ರೆಡಿ ಇದೆ. ಇನ್ನು ಫೈನಲಿ ಈ ಒಂದು ಆಡಿಯನ್ಸ್ಗೆ ಏನು ಹೇಳ್ತೀರಾ ಈ ಒಂದು ಪೀಟರ್ ಸಿನಿಮಾದ ಬಗ್ಗೆ? ಪೀಟರ್ಸ್ ಸಿನಿಮಾನ ಏನಕ್ಕೆ ನೋಡೋಕೆ ಬರಬೇಕು ಅಂತ ಹೇಳಿದ್ರೆ, ನೋಡಿದವ್ರು ಎಲ್ಲರೂ ಪ್ರತಿಯೊಬ್ಬರೂ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಅದು ಇದು ಅಂತ. ಬೈ ಚಾನ್ಸ್ ಈ ಸಿನಿಮಾ ಏನಾದರೂ ನಿಂತಿಲ್ಲ ಅಂದರೆ ನನಗೆ ಗೊತ್ತಿರೋಂಗೆ ಹೊಸ ಕಲಾವಿದ್ರದ್ದು ಆಸೆಗಳೆಲ್ಲ ಹೊಡೆದೋಗುತ್ತೆ. ನಮ್ಮದೇ ಅಂತಲ್ಲ, ಅಪ್ಕಮಿಂಗ್ ಹೊಸ ಕಲಾವಿದ್ರದ್ದು. ಸೊ ಅದೊಂದು ಟ್ರೇಡ್ ಮಾರ್ಕ್ ಆಗ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಈ ಸಿನಿಮಾ ಗೆಲ್ಲಿಲ್ಲ ಅಂದರೆ ಯಾವ ಸಿನಿಮಾ ಗೆಲ್ಲತ್ತೆ? ಆಮೇಲಿಂದ ಹೊಸ ಆರ್ಟಿಸ್ಟ್ಗಳು ಯಾವ ನಂಬಿಕೆ ಮೇಲೆ ಸಿನಿಮಾ ತೆಗಿತಾರೆ, ಹೊಸ ಪ್ರೊಡ್ಯೂಸರ್ ಯಾವ ನಂಬಿಕೆ ಮೇಲೆ ದುಡ್ಡು ಹಾಕ್ತಾರೆ, ಇದೆಲ್ಲ ಉಟ್ಕೊಳತ್ತಿತ್ತು ಈ ಸಿನಿಮಾ ಗೆದ್ದಿಲ್ಲ ಅಂದರೆ.